ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿನ್. ಇತ್ತೀಚೆಗೆ ನಾವು ಸಾಕಷ್ಟು ಒಂದು ವಿಚಾರಗಳನ್ನು ನೋಡ್ತಾ ಬಂದಿದ್ದೀವಿ. ಸೊ ಆ ವಿಚಾರ ಏನಪ್ಪ ಅಂದರೆ, ಈಗ ನಟ ನಟಿಯರಾಗಿರ್ಬೋದು ಅಥವಾ ಯಾರೇ ಒಬ್ಬ ಮಹಿಳೆಯ ಒಂದು ಫೋಟೋ ಅಂದರೆ ನಟಿ ಮಹಿಳೆಯರ ಫೋಟೋ ಆಗಿರ್ಬೋದು, ಅದನ್ನು ಹೋಗಿ ಟ್ರೋಲ್ ಪೇಜಸ್ ಅವರು ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ನಾವು ಮೊದಲೇ ನೋಡ್ತೀವಿ. ಅಂದರೆ ಈಗ ಯಾರೇ ಒಬ್ಬರು ಹೀರೋ ಹೀರೋಯಿನ್ ಬಂದರೆ ಸಾಕು, ಅವರ ಫೋಟೋ ತೆಗೆಯೋದಾಗಿರ್ಬೋದು, ಅವರ ವೀಡಿಯೋವನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಇದು ಓಕೆ ಮಾಡ್ತಾರೆ. ಬಟ್ ಅದು ತೀರಾ ಹೋದಾಗ ಅದು ಯಾವ ರೀತಿ ಅಂದರೆ ಅವರ ಅಸಭ್ಯವಾಗಿ ಫೋಟೋವನ್ನು ತೆಗೆಯೋದಾಗಿರ್ಬೋದು, ವಿಡಿಯೋವನ್ನು ತೆಗೆಯೋದಾಗಿರ್ಬೋದು, ಈ ಥರ ಸಾಕಷ್ಟು ನಾವು ನೋಡಿರ್ತೀವಿ. ಬಟ್ ಇದನ್ನು ಟ್ರೋಲ್ ಪೇಜಸ್ ಅವ್ರು ಯಾವ ಥರ ಯೂಸ್ ಮಾಡ್ಕೋತಾರೆ ಅದನ್ನು, ಅಥವಾ ಬೇರೆಯವ್ರು ಯಾವ್ದು ರೀತಿ ಯೂಸ್ ಮಾಡ್ಕೋತಾರೆ ಅನ್ನೋ ಒಂದು ಅರಿವಿಲ್ಲದೆ ಈ ಥರ ಒಂದು ಫೋಟೋಗಳನ್ನು ತೆಗೆಯೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನು ಮಾಡೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಸೊ ಈ ವಿಚಾರವನ್ನು ನಾವು ಸಾಕಷ್ಟು ಹಿಂದಿನಿಂದ ನೋಡಿದ್ದೀವಿ. ಬಂದ ನಂತರ ಅಂತೂ ಸಾಕಷ್ಟು ಒಂದು ಈ ಥರ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆ ಎಷ್ಟೇ ತಗೊಂಡ್ರು ಇಂಥ ಒಂದು ವಿಚಾರದಲ್ಲಿ ಅದು ಯಾವಾಗಾದರೂ ಒಂದ್ಸಲ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಬಂದಮೇಲೆ ಅಂತೂ ಯಾವ ಮುಖಕ್ಕೆ ಯಾವ್ಯಾವ ಒಂದು ಬಾಡಿ ಶೇಪನ್ನು ಆಗಿರ್ಬೋದು ಅಥವಾ ಯಾರದೋ ಒಂದು ಬಾಡಿ ಶೇಪ್ ಇನ್ಯಾರದ್ದೋ ಮುಖವನ್ನು ಅಂಟಿಸೋದಾಗಿರ್ಬೋದು, ಈ ಥರ ನಾವು ಸಾಕಷ್ಟು ನೋಡ್ತಲೇ ಬಂದಿದ್ದೀವಿ. ಅಂಥದ್ದೇ ವಿಚಾರವಾಗಿ ಸಪ್ತಮಿ ಗೌಡ ಅವರು ಈಗ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಅವರ ಒಂದು ವಿಚಾರ ಆಗಿರ್ಬೋದು ಅಥವಾ ಬೇರೆ ಹೆಣ್ಮಕ್ಳ ವಿಚಾರಗಳು ಆಗಿರ್ಬೋದು, ಈ ನಟಿಯರಿಗೆ ಅಂತ ಬಂದಾಗ ಅವರು ಎಲ್ಲೋ ಒಂದು ಕಡೆ ಹೋಗ್ತಿರ್ತಾರೆ ಅಥವಾ ಇನ್ನೊಂದು ಪರ್ಸ್ನಲ್ ರೀಸನ್ಗೋಸ್ಕರ ಹೋಗಿರ್ತಾರೆ ಅಥವಾ ಏನೋ ಪಾರ್ಟಿಗೆ ಹೋಗಿರ್ತಾರೆ, ಅವ್ರ ಪರ್ಸ್ನಲ್ ರೀಸನ್ಗಳು ಅದೆಲ್ಲ. ಸೊ ಅಂಥದ್ರಲ್ಲಿ ಅಲ್ಲಿ ಹೋಗಿ ಅವರ ಫೋಟೋಗಳನ್ನು ತೆಗೆಯೋದು, ಅದು ತೀರಾ ಅಸಭ್ಯವಾಗಿ ತೆಗೆಯೋದು. ಅಂದರೆ ಹಾಗೆ ಎಲ್ಲೋ ಒಂದು ಕಡೆ ಝೂಮನ್ನು ಮಾಡಿ ತೆಗೆಯೋದಾಗಿರ್ಬೋದು ಅಥವಾ ಮುಖವನ್ನು ಇನ್ನಷ್ಟು ಝೂಮ್ ಮಾಡೋದಾಗಿರ್ಬೋದು ಅಥವಾ ಬಾಡಿಯ ಬೇರೆ ಪಾರ್ಟ್ಗಳನ್ನು ಝೂಮ್ ಮಾಡೋದಾಗಿರ್ಬೋದು, ಈ ಥರ ನಾವು ಒಂದು ಹೆಣ್ಣು ಮಕ್ಕಳಿಗೆ ಆಗುವಂಥ ಅದು ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಅವ್ರಿಗೊಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಟ್ ತೆಗೆಯೋರಿಗೆ ನಾವೇನೋ ಕ್ರೇಜಲ್ಲಿ ಹೋಗಿ ಅವರ ಫೋಟೋಗಳನ್ನು ಹಿಡಿತೀವಿ ಅಥವಾ ಈ ಯಾರೇ ಆಗಿರ್ಬೋದು ಆ ಫೋಟೋ ತೆಗೆಯೋದಾಗಿರ್ಬೋದು ಅಥವಾ ವಿಡಿಯೋವನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಏನೋ ಒಂದು ಕ್ರೇಜಲ್ಲಿ ಹೋಗಿ ಫೋಟೋ ಅಥವಾ ವಿಡಿಯೋವನ್ನು ತೆಗಿತಾರೆ. ಬಟ್ ಅದನ್ನು ಸರಿಯಾಗಿ ಗಮನಿಸದೇ ಬೇರೆ ಅವರನ್ನು ಪೋಸ್ಟ್ ಮಾಡಿರ್ತಾರೆ. ಸೊ ಅದು ಅವರಿಗೆ ಅವರ ಗೌರವಕ್ಕೆ ಧಕ್ಕೆ ತರುವಂಥ ವಿಚಾರವಾಗುತ್ತೆ. ಸೊ ಈ ವಿಚಾರವಾಗಿ ಸಪ್ತಮಿ ಗೌಡ ಅವರು ಸ್ಟೋರಿಯಲ್ಲಿ ಕೂಡ ಹಾಕೊಂಡಿದ್ದಾರೆ, ನಾವು ಕಲೆಗಳಿಗೆ ರೆಸ್ಪೆಕ್ಟ್ ಕೊಡೋರು, ಸೊ ನಾವು ಕಲೆಗಾಗಿ ಬಂದಿರುವಂಥದ್ದು. ಈ ಥರ ಒಂದು ವಿಚಾರದಲ್ಲಿ ನೀವು ತುಂಬ ಸೂಕ್ಷ್ಮತೆಯನ್ನು ಗಮನಿಸಬೇಕಾಗುತ್ತೆ. ಎಲ್ಲ ಹೆಣ್ಮಕ್ಳ ವಿಚಾರದಲ್ಲೂ ಈ ಥರ ಒಂದು ನೀವು ನಡ್ಕೊಳ್ಳೋದು ತಪ್ಪಾಗುತ್ತೆ ಅನ್ನೋ ಕೆಲವೊಂದು ಸ್ಟೋರಿಗಳಲ್ಲಿ ಈ ಥರ ಒಂದು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಪೋಸ್ಟನ್ನು ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಅದು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ಯಾರೆಲ್ಲ ಈ ಥರ ಮಾಡಿದಾರೋ ಅವ್ರಿಗಂತ ಮೇಯ್ನಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಕೆಲವೊಬ್ರು ಮಾತ್ರ, ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ರು ಮಾತ್ರ ಈ ಥರ ಯಾರೆಲ್ಲ ಫೋಟೋಗಳನ್ನು ತೆಗಿತಾರೋ ಒಂದ್ಸಲ ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ ಮತ್ತೆ ಫೋಟೋಗಳನ್ನು ತೆಗೀರಿ ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ. ಈಗ ಬೇರೆ ಸಾಕಷ್ಟು ನಟಿಯರು ಕೂಡ ಇದ್ರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಈ ಹಿಂದೆನೂ ತೆಲುಗು ತಮಿಳಲ್ಲೂ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು. ಯಾವುದೋ ಒಂದು ನಟಿಯನ್ನು ಝೂಮ್ ಮಾಡಿ ಫೋಟೋ ತೆಗೆದು ಅದು ಆಮೇಲೆ ಅವರ ಒಂದು ಗೌರವಕ್ಕಾಗಿರ್ಬೋದು ಅಥವಾ ಅವರನ್ನು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೋತಾರೆ. ಈಗ ನಾವು ಫೋಟೋ ತೆಗೆದು ಪೋಸ್ಟ್ ಮಾಡ್ತೀವಿ, ಬಟ್ ಅದನ್ನು ಬೇರೆಯವ್ರು ನೋಡೋರು ಯಾವ ರೀತಿ ತಗೋತಾರೆ ಅಥವಾ ಬೇರೆಯವ್ರು ಎಂಥ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ, ಸೊ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಫೋಟೋಗಳನ್ನು ತೆಗಿಬೇಕು ಅನ್ನೋದು ಸಪ್ತಮಿ ಗೌಡ ಅವರು ಏನೋ ಒಂದು ಸ್ಟೋರಿಯಲ್ಲಿ ಹಾಕಿಕೊಂಡಿರುವಂಥ ವಿಷಯ. ಈ ವಿಚಾರವಾಗಿ ಕೂಡ ಸಾಕಷ್ಟು ನಟಿಯರು ಕೂಡ ಧ್ವನಿ ಎತ್ತಿದ್ದಾರೆ. ಸೊ ಇದ್ರ ಜೊತೆ ರಮ್ಯಾ ಅವರು ಕೂಡ ಸೇರ್ಕೊಂಡಿದ್ದಾರೆ. ರಮ್ಯಾ ಅವರು ಯಾವಾಗಿದ್ರು ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಹೆಣ್ಮಕ್ಳಿಗೆ ಅಂತ ವಿಷಯ ಬಂದಾಗ ಪ್ರತಿಯೊಂದಕ್ಕೂ ಧ್ವನಿ ಎತ್ತುವಂತಹ ವ್ಯಕ್ತಿ ಅವರು. ಸೊ ಹಾಗಾಗಿ ಈ ಹಿಂದೆ ಕೂಡ ಅಷ್ಟೇ ಅವರಿಗೆ ಬಂದಿರುವಂಥ ಬ್ಯಾಡ್ ಕಮೆಂಟ್ಗಳಿಗಾಗಿರ್ಬೋದು ಅಥವಾ ದರ್ಶನ್ ಅವರ ವಿಚಾರವಾಗಿ ಇವರಿಗೆ ಬಂದಿರುವ ಬ್ಯಾಡ್ ಕಮೆಂಟ್ಗಳಿಗೆ ಧ್ವನಿಯನ್ನು ಎತ್ತಿದ್ದಾರೆ. ಆ ಧ್ವನಿ ಎತ್ತಿರೋ ಪ್ರಕಾರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳನ್ನು ಕೊಡೋದಾಗಿರ್ಬೋದು ಅಥವಾ ಏನು ಕಾನೂನನ್ನು ತಗೋಬೇಕು ಆ ಥರ ಒಂದು ಕಾನೂನನ್ನು ತಗೊಂಡು ಅವರು ಒಂದು ಮುಂದುವರೆದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವಿಚಾರದಲ್ಲೂ ಅಷ್ಟೇ ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಆಗ್ತಿದೆ, ಅದರಲ್ಲಿ ನಟಿಯರಿಗೆ ಮೇಯ್ನಾಗಿ ಈ ಥರ ಸಮಸ್ಯೆ ಆಗ್ತಿದೆ. ಎಲ್ಲೇ ಹೋದರೂ ಮುತ್ತಿಕೊಳ್ತಾರೆ, ಫೋಟೋ ತೆಗಿತಾರೆ, ಬಟ್ ಎಲ್ಲೋ ಒಂದು ಕಡೆ ಝೂಮ್ ಮಾಡ್ತಾರೆ, ನಮ್ಮ ಬಾಡಿ ಶೇಪನ್ನು ಅಸಹ್ಯವಾಗಿ ತೋರಿಸ್ತಾರೆ. ಈ ಥರ ಒಂದು ಮಾತುಗಳಾಗಿರ್ಬೋದು ಅಥವಾ ಈ ಥರ ಒಂದು ಟ್ವೀಟ್ ಮೂಲಕ ಆಗಿರೋ ಅಥವಾ ಸ್ಟೋರಿ ಮೂಲಕ ಈ ಥರ ಒಂದು ನಟಿಯರು ಹಾಕಿಕೊಂಡಾಗ ಅದರ ಬಗ್ಗೆ ನಾವು ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ಇಂಥ ಒಂದು ವಿಚಾರ ಅವರ ಒಂದು ಭಾವನೆಗಳಿಗಾಗಿರ್ಬೋದು ಅವರ ಒಂದು ಗೌರವಕ್ಕೆ ಧಕ್ಕೆ ತರುವಂಥ ವಿಚಾರವಾಗಿದೆ. ಸೊ ಇದರ ಬಗ್ಗೆ ಯುವರಾಜ್ ಕುಮಾರ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಸೊ ಹಾಗಾಗಿ ಇಡೀ ಚಿತ್ರರಂಗ ಇದರ ಪರವಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಹಿಂದೆನೇ ಅಷ್ಟೇ ನಾವು ವಿಡಿಯೋಗಳಾಗಿರ್ಬೋದು ಕೆಲವೊಂದು ಹೀರೋ ಹೀರೋಯಿನ್ಗಳನ್ನು ನಾವು ಈ ವಿಚಾರಕ್ಕೆ ಟ್ರೋಲ್ ಮಾಡ್ತೀವಿ. ಇಂಥವ್ರ ಬಟ್ಟೆ ನೋಡಿ, ಇಂಥವ್ರು ಹೇಗೆ ಬಟ್ಟೆ ಹಾಕ್ತಾರೆ ನೋಡಿ, ಇಂಥ ಒಂದು ಬಟ್ಟೆ ಹಾಕೋಪ್ಪ ಒಂದು ಸಂಪ್ರದಾಯನ ಇದು, ಇವರ ಸಂಪ್ರದಾಯನ ಇದು, ಆ ಥರ ಒಂದು ಕೆಲವು ಕಮೆಂಟ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಆ ಕಮೆಂಟ್ಗಳು ಹಾಕೋಕ್ಕಿಂತ ಅಂಥ ಒಂದು ವಿಡಿಯೋವನ್ನು ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಅದವರು ಪರ್ಸನಲ್ ಚಾಯ್ಸ್, ಅವ್ರು ಹೇಗೆ ಬೇಕಾದರೂ ಬಟ್ಟೆ ಹಾಕ್ತಾರೆ, ಅವರ ಹಣ, ಅವರು ಮಾಡಿರುವಂಥ ಹಣದಿಂದ ಅಥವಾ ಅವರು ಏನು ತಗೋತಾರೋ ಅದು ಅವರಿಷ್ಟ, ಅವರ ಇಚ್ಛೆ. ಸೊ ಅಂಥದ್ದನ್ನು ನಾವು ಕಮೆಂಟ್ ಮಾಡಿ ಹೇಳುವಷ್ಟು ನಾವು ಮುಂದುವರೆದಿಲ್ಲ. ಸೊ ಹಾಗಾಗಿ ಯಾರೇ ಒಬ್ಬರು
ಏನೇ ಒಂದು ಬಟ್ಟೆನ ಹಾಕಿದ್ರು ಕೂಡ ಅಂಥವ್ರಿಗೆ ಕಮೆಂಟನ್ನು ಮಾಡೋದಾಗಿರ್ಬೋದು ಅಥವಾ ಅವರ ಒಂದು ಬಟ್ಟೆಗೆ ನಾವೇನಾದರೂ ಹೇಳೋದಾಗಿರ್ಬೋದು, ಅದು ಮಾಡುವಂಥ ತಪ್ಪಾಗುತ್ತೆ. ಸೊ ಅದು ಅವರೆಷ್ಟು ಅವರ ಹಣದಲ್ಲಿ ಏನು ಬೇಕಾದರೂ ತಗೋತಾರೆ, ಏನು ಬೇಕಾದರೂ ಮಜಾ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ, ಅದನ್ನು ಕೇಳೋ ಹಕ್ಕು ನಮಗಿಲ್ಲ. ಸೊ ಅಂಥ ಒಂದು ವಿಚಾರವಾಗಿ ಈಗ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಂಥದ್ದೇ ಒಂದು ಆಗಿರ್ಬೋದು, ಒಂದು ಹೆಣ್ಣು ಮಕ್ಕಳಂತ ಬಂದಾಗ ಅದನ್ನು ಝೂಮ್ ಮಾಡಿ ತೆಗೆಯೋದಾಗಿರ್ಬೋದು, ಅವರ ಬಾಡಿ ಪಾರ್ಟ್ಗಳನ್ನು ಅಸಹ್ಯವಾಗಿ ತೋರಿಸೋದಾಗಿರ್ಬೋದು, ಈ ಥರ ಮಾಡಿದಾಗ ಈಗ ಏನಾಗಿದೆ, ಇಡೀ ಚಿತ್ರರಂಗ ಎದ್ದು ನಿಂತಿದೆ. ಮುಂದೆ ಎಲ್ಲ ಜನರು ಎದ್ದು ನಿಲ್ಲಬೇಕಾಗುತ್ತೆ ಅಥವಾ ಇಡೀ ಹೆಣ್ಮಕ್ಳು ಈ ವಿಚಾರವಾಗಿ ಎದ್ದು ನಿಲ್ಲಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಸೊ ಹೀಗಾಗಿ ಇದರ ಪರವಾಗಿ ಈಗ ಸಪ್ತಮಿ ಗೌಡ ಅವರು ಮಾತನ್ನೆತ್ತಿದ್ದಾರೆ. ಹಾಗಾಗಿ ಇನ್ನು ರಮ್ಯಾ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ, ಯುವರಾಜ್ ಕುಮಾರ್ ಅವರು ಮಾತಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಒಂದು ತಾರಾ ಬಳಗ ಇದರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಅಂತಲೇ ಹೇಳ್ಬೋದು.